ಕಣ್ಣಾಗೆಲ್ಲ ನೀರು ಹಾಕ್ಬೇಡ್ರಿ, ನಂಗೆ ಅಳು ಬರುತ್ತೆ. ಸೀಕ್ರೆಟ್ ಅದನ್ನೇ ಹೇಳಿ. ಹ್ಯಾಪಿ ಬರ್ಡೇ ರಾಕಿ. ಆಲ್ ದ ಬೆಸ್ಟ್ ರಾಕಿದು. ಬತ್ತಿ ನೀನು ಬೇಡ ಅಂದ್ರೆ ಕೋರ್ಮಂಗ್ಳಿಗೆ ಬತ್ತಿ ನಾವು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೆನ್ನೆ ಟಿ ವಿ ಪ್ರ್ಯಾಂಕ್ ಮಾಡಿದ್ದು ಕಮ್ಮಿ ಮಾಡಿದೆ, ಆ ಬ್ಲಾಗ್ ಹಾಕಿದ್ದೀನಿ. ಎಲ್ಲ ಹೋಗಿ ನೋಡ್ಕೊಂಡು ಬನ್ನಿ, ನೋಡಿರ್ತೀರ. ಇದನ್ನು ಡೈಲಿ ನೋಡೋರು ಅದನ್ನು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಇವಾಗ ಆಫೀಸ್ಗೆ ಹೊರಟಿದ್ದೀನಿ, ರೆಡಿಯಾಗಿದ್ದೀನಿ. ಬಾಕ್ಸ್ ತಗೊಂಡಿಲ್ಲ ಇವತ್ತು, ಹೊರಗಡೆ ತಿನ್ನೋಣ ಅಂದ್ಕೊಂಡು ಸುಮ್ಮನೆ ಅದೇ ಬಾಕ್ಸು. ಮತ್ತು ನಮ್ಮ ಫ್ರೆಂಡ್ ಇವತ್ತು ಲಾಸ್ಟ್ ಡೇ ಒಬ್ರದ್ದು, ಅವ್ರದ್ದು ಹಿಂಗೇನೋ ಸೆಂಡ್ ಆಫ್ ಮಾಡಿ ಕಳ್ಸೋಣ, ಅದೆಲ್ಲ ವೀಡಿಯೋ ಮಾಡ್ತೀನಿ. ಹೋಗೋಣ ಬನ್ನಿ. 2000 years later. ಗಾಯ್ಸ್, ನಮ್ಮ ಅಣ್ಣ ಹೋಗ್ತಾವನೆ ಗಾಯ್ಸ್, ಇವತ್ತು ಬೇರೆ ಕಂಪ್ನಿಗೆ ಸೇರ್ಕೊಂಡವನೆ ಗಾಯ್ಸ್. ಮತ್ತೆ ಏನು ಅನಿಸ್ತೈತೆ, ಬೇರೆ ಕಂಪ್ನಿಗೆ ಹೋಗ್ತಾ ಇದೆಯಾ? ಏನೇನೋ ಗೊತ್ತಿಲ್ಲ. ಉದ್ಧಾರ ಆಗ್ತಾವನೆ ಗೈಸ್. ಇಲ್ಲಿ ಕೇಕ್ ತಂದಿದ್ದೀವಿ ಅಣ್ಣ. ಆಮೇಲೆ ಅಣ್ಣ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ, ಇಂಥ ಒಳ್ಳೆ ದಿನ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಂಥ ಒಳ್ಳೆ ದಿನ ಬರುತ್ತೆ ಅಂತ ಅನ್ಕೊಂಡಿಲ್ಲ ಅಂತವನೆ. ನಿಜಾನೇ ಕೇಕ್ ಕಟ್ ಮಾಡು ಸಾಕು, ಅವ್ರನ್ನೆಲ್ಲ ತೋರಿಸೋದು ಬೇಡ, ಬೇರೆನೆಲ್ಲ ಬೇಜಾರಾಗ್ತಾರೆ. ಹ್ಯಾಪಿ ಬರ್ಡೇ ರಾಕಿ. ಆಲ್ ದ ಬೆಸ್ಟ್ ರಾಕಿದು. ಓಕೆ ಗೈಸ್, ಕೇಕ್ ಎಲ್ಲ ಕಟ್ ಮಾಡಿಸಿದ ಸಿಗೋಣ. ಹಂಗೆ ಜಾಯಿನ್ ಆಗ್ಬಿಟ್ರಿ ನೀವು ಇದ್ರಲ್ಲಿ. ಸೀಕ್ರೆಟ್ ಅವು. ಹಾಡು ಹೇಳಿ ಅಣ್ಣಂಗೋಸ್ಕರ. ಅಣ್ಣಯ್ಯ ಕ್ಯಾಮ್ರಾಮ್ಯಾನು ಹಂಗೆ ಹೇಳ್ಕೊಂಬಿಡೋಣ ಅಂತ. ಕಣ್ಣಾಗೆಲ್ಲ ನೀರು ಹಾಕ್ಬೇಡ್ರಿ, ನಂಗೆ ಅಳು ಬರುತ್ತೆ. ಅವ್ರು ನೋಡಿ ಅಲ್ಲೇ ದುಃಖಿಸ್ಕೊಂಡು ಹೇಳ್ತಾವ. ಅಲ್ಬೇಡ ಸುಮೀರ, ಬತ್ತಿ ನೀನ್ ಬೇಡ ಅಂದ್ರೆ ಕೋರ್ಮಂಗ್ಳಿಗೆ ಬತ್ತಿ ನಾವು. ಗ್ರೂಪ್ ಫೋಟೋ ಮಹೇಶ್ ಅಲ್ಲಿ ಒಂದೇ ಕಣ್ಣಾಗ ಹೇಳ್ತಾವನೆ, ನೀನು ಅವ್ನಿಗೆ ತಿನ್ಸಿಲ್ಲ ಅಂದ್ರೆ. ಸೈಡ್ ಬಾಪು ನೀನು. ಹೇಳಿ ಇವಾಗ ಏನು ಹೇಳಿದ್ರಲ್ಲ ಅದನ್ನೇ ಹೇಳಿ. ಲೀಲಾ ಆ ಕಡೆ ಐತೆ. ಹಾ ಹೇಳಿ. ಸರ್ ನೈಟ್ ಸಿಗ್ತಾರೆ. ನೈಟ್ ಮಾತ್ರ ಜೋರಾಗಿ ಮಾತಾಡೋದು ಸರ್, ಅಲ್ಲಿವರೆಗೂ ಮಾತಾಡಲ್ಲ ಅಲ್ವಾ ಸರ್? ಬಂದ್ಬಿಡಲಿಲ್ಲ, ನಾವೇನೇ ಕಮ್ಮಿ ಮಾಡಿದ್ವಿ ಇಲ್ಲ ನಿಂಗೆ. ಹೋಗ್ತಾ ಅಳ್ಸೋಗ್ತಾವನ್ ಎಲ್ರು. ಇರೋದು 9 ತಿಂಗಳಾದ್ರೂ ಎಷ್ಟು ಎಲ್ರು ಇದು ಮಾಡ್ಕೊಂಡಿದ್ದೆ ಅನ್ನೋದು. ಹೋಗ್ತಾ ಎಲ್ರು ಅಳಿಸಿ ಹೋಗ್ತಾವ, ಎಲ್ರು ಹೇಳ್ತಾವ. ಲೇ ಹಿಂಗೇನ ಮಾಡೋದಲ್ಲೇ. ಬಾಯ್.
ಬರ ನಿಮ್ಮ ರೂಮಿಗೆ ಬಂದು ವಿಡಿಯೋ ಮಾಡೋಣ ಇನ್ಮೇಲೆ. ಗಾಯ್ಸ್ ಯಶವಂತಪುರಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಒಂದು ಹುಡುಗಿ ಕೈ ಕೊಟ್ಟರೆ ಈ ಥರ ಇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಳು ಬರೋ ಥರ. ಒಬ್ಬ ಬಿಟ್ಟು ಅವನೊಬ್ಬ ಬೇರೆ ಇದಕ್ಕೆ ಹೋಗ್ತಿರೋದಕ್ಕೆ ಅಳು ಬರ್ತಾಯಿದೆ. ಅವಳು ಹತ್ತಿರ ನಮ್ಮ ಫೇಸ್ ಚೆನ್ನಾಗಿರಲ್ಲ ಅನ್ನೋದೊಂದು ಇದು, ಅದಕ್ಕೆ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಅಳಬಾರ್ದು ಅಂತ ವಾಪಸ್ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಫೀಸ್ ಹತ್ರ. ಮಾತೇ ಬರ್ತಾಯಿಲ್ಲ. ಫ್ರೆಂಡ್ಸ್ ಬಿಟ್ಟವರು ಈ ಥರ ಆಗುತ್ತೆ ಅನ್ನೋದು ಇವಾಗಲೇ ಗೊತ್ತಾಗ್ತಿರೋ ನನಗೆ. The next day. ಹಾಯ್ ಗೈಸ್, ಟೈಮ್ ಬಂದು 6 ಗಂಟೆ. ಇವಾಗ ಎದ್ದು ಹೋಗ್ತಾ ಇದ್ದೀನಿ ಮನೆಗೆ ಗಾಡಿಯಾಗೆ. ನಾನೊಂದು ಗಾಡಿಯಾಗೆ, ಅವನೊಂದು ಗಾಡಿಗೆ ಹೋಗ್ತಾವನೆ, ಇವನು ಮನೆಗೆ ಹೋಗ್ತಾವನೆ. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಫೀಸಿಗೆ ಬರಬೇಕು. ರಾತ್ರಿ ಲೇಟ್ ಆಯ್ತು ಅಂತ ಹೋಗಲಿಲ್ಲ. ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಗೈಸ್ ಇವಾಗ ಬಂದೆ ಮನೆಗೆ. 6:30 ಅಂದರೂ ಈ ದಾರಿಗೆ ಬರೋ ಥರ ವ್ಯೂ ಐತಲ್ಲ ಗೈಸ್, ಫುಲ್ಲು ಫಾಗು, ಸಖತ್ ವ್ಯೂ ಇತ್ತು. ಚಳಿ ಏನೋ ಎದು ಇತ್ತು ಚಳಿ, ಬಟ್ ವ್ಯೂ ಸೂಪರಾಗಿತ್ತು. ಈ ಥರ ಒಂದಾಗಿ ಅನ್ಸೋದು ನಾವು ಗಾಡಿ ಒಳಗೆ ಓಡಾಡಬೇಕು ಅಂತ. ಇವಾಗ ಮಲಿಕೊಂಡು ಒಂದು 8-8:30 ಇದ್ದು ಸ್ನಾನ ಮಾಡ್ಕೊಂಡು ಹೋಗೋಣ ಆಫೀಸ್ಗೆ. ಫೋನ್ ಮಾಡಿದೆ ಹೆಚ್ಚಿಲ್ಲ ನಮ್ಮಮ್ಮ. ಫೋನ್ ಮಾಡಿ ರೂಮಿಗೆ ಫೋನ್ ಮಾಡ್ತಾಯಿದ್ದೀನಿ, ನಮ್ಮಮ್ಮ ಎತ್ತುತ್ತಾ ಇಲ್ಲ. ಒಳ್ಳೆ ನಿದ್ದೆಗೆ ಇರ್ತಾರೆ ಅವರು 6:30. ಹಾಯ್ ಗೈಸ್, ರೆಡಿಯಾಗಿದ್ದೀನಿ. ನೆನ್ನೆ ಏನೇನಾಯಿತು ಅಂದರೆ, ನಮ್ಮ ಫ್ರೆಂಡ್ದು ಲಾಸ್ಟ್ ಡೇ ಇತ್ತು. ಒಂದು ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ, ಒಂದು ಸ್ವಲ್ಪ ಎಮೋಷನಲ್ ಆದ್ವಿ ನಿನ್ನೆ. ಹೀಗೆ ಫ್ರೆಂಡ್ಸ್ ಇರುತ್ತಲ್ಲ, ಹುಡುಗರದು ಎಷ್ಟು ಕ್ಲೋಸು ಅಂತ ಎಮೋಷ್ನಲ್ ಆದ್ವಿ ಒಂದು ಸ್ವಲ್ಪ. ಆಮೇಲೆ ನಾನು ಹೊರಟಿದ್ದೆ ಮನೆಗೆ ಆಲ್ರೆಡಿ. ಯಶವಂತಪುರಕ್ಕೆ ಬಂದು ನೋಡಿದ್ರೆ ನಾನು ಹಿಂಗೆ ಬಂದೆ, ಟ್ರೈನಿಂಗ್ ಪಾಸಾಗಿ ಹೊರಟೋಯ್ತು. ಹಿಂಗೆ ಕರೆಕ್ಟಾಗಿ ಹಿಂಗೆ ಬಂದೆ ನಾನು ಇದ್ರ ಮೇಲೆ ಸ್ಕೈ ವಾಕರ್ ಮೇಲೆ ಬಂದೆ, ಟ್ರೈನ್ ಪಾಸ್ ಆಗೋಯ್ತು. ಮತ್ತು ಅವ್ರಿಗೆ ಫೋನ್ ಮಾಡಿದ್ರೆ ಬಾ ಇಲ್ಲೇ ಇದ್ದೀವಿ ಇನ್ನ ಅಂತ ಅಂದರು. ಹೆಂಗೂ ನನಗೆ ಇದ್ದಿದ್ದು ಟ್ರೈನು 8:50 ಹೋಗೋಣ ಅಂತ ಹೋದ್ವಿ. ಆಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋಣ ಏನಾದರೂ ಅಂದ್ಕೊಂಡು ಮಾಡಿದ್ರೆ ಅದೆಲ್ಲ ಹೋಗಿ ಲೇಟ್ ಆಗೋಯ್ತು. ಅಷ್ಟೊತ್ತಿನಾಗೆ ಇನ್ಯಾರು ಬರೋದು ಅಂಥೇಳಿ ಅಲ್ಲೇ ಮಲಿಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದೆ. 6 ಗಂಟೆಗೆ ಬಂದಲ್ಲ ಗೈಸ್, ಆ ರೋಡ್ನಾಗ ವ್ಯೂ ಇತ್ತಲ್ಲ, ಸೂಪರ್ ವ್ಯೂ. ಮಾಲಾಫೇಶಿಯಿಂದ ಇರೋದು ವ್ಯೂ ಅಂಥ ವ್ಯೂ. ಬೆಳಿಗ್ಗೆ ಎಷ್ಟು ಚಳಿ ಜಾಸ್ತಿ ಇತ್ತು, ಅಷ್ಟು ಚಳಿ ಆದ್ರೂ ಅಂಥ ವ್ಯೂಗೋಸ್ಕರ ಹೋಗ್ಬೇಕು ಅನಿಸುತ್ತೆ. ಫುಲ್ ಫಾಗು. ಮಾಲಾಫೇಶಿಯಾ ಜಕ್ಕೂರ್ದು ಇದು ಜಕ್ಕೂರ್ದು ಅದೇನಂತಾರೆ, ಏರ್ಪೋರ್ಟ್ ಟೈಪ್ ಸಣ್ಣದು ಐತಲ್ಲ, ಅದು ಸೂಪರಾಗಿತ್ತು. ಅಷ್ಟೇ ಈ ವಿಡಿಯೋ. ಇವಾಗ ಗಾಡಿ ತಗೊಂಡೋಗಿ ಆಫೀಸಿಗೆ ಗಾಡಿಯಲ್ಲಿ ಹೋಗ್ಬೇಕು. ಗಾಡಿ ತಗೊಂಡೋಗಿ ಕೊಟ್ಟು ಆಫೀಸ್ಗೆ ಹೋಗೋದು ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ.